ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಇಲ್ಲ ಅವ್ ಮೆಂಬರ್ ಎಲ್ಲಾ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಡೆ ಇದ್ವತ್ತರಿ. ಆಮ್ಯಾಗ ಇರ್ಲಿ ದಾಂಡಿ ಬೇಡ ಏನ್ ಬೇಡ ಮತ್ತ ಅವ್ರ ಮೆಂಬರ್ ಕೆಲವೊಂದು ನಿಮ್ ಕಡೆ ಇದ್ವು ಎಬ್ಸ್ಕೊಂಡ್ ಹೋಗಿದ್ವು. ಅದಕ್ಕ ಅದ ಇರ್ಲಿ ಅಂತ ನಿಮ್ಗೆ ಬಿಟ್ಟು ಕೊಟ್ಟಿದ್ದಾರೆ. ನಮ್ ಕಡೆ ಎಲ್ಲಿ ಭಾಗ್ಯವಾಡ್ಯಾಗ ನಮ್ ಡಾಕ್ಟರ್ ಇದ್ರು ಅಲ್ಲಿ ಬಂದು ಡೈರೆಕ್ಟ್ ಮೀಟಿಂಗ್ ಮಾಡಿದಾರೆ ಹೋಗಿದ್ದಾರೆ. ಈಗ ನಮ್ ಕಡೆ ಹೇಳ್ಕೊತ್ಕೊಂಡು ಆಗ್ತಾ ಇಡೀ ತಾಲೂಕನ್ನ ಅವ್ರ ಕಡೆ ಇದ್ದ ಇಲಿಯಾಸ್ ಕಡೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಾ ತಾಲೂಕು PKP ಡೈರೆಕ್ಟರ್ಸ್ ಅವ್ರ ಕಡೆ ಇದ್ದು. ನಿಮ್ ಕಡೆ ಏನ್ ಇರಾಕಿಲ್ಲ ಸರ್? ಏನೂ ಇಲ್ಲ. ಮತ್ತೆ ಹೆಂಗ್ ಬಂದು ಸರ್ ಎಲ್ಲ ನೀವು ಅವ್ರ ಪೇಪರ್ಸ್ ಕೇಳ್ರಲ್ಲ ಹೌದಲ್ಲ. ಈಗ ಸರ್ ಅವರು ನಮ್ದೇ ಮೆಜಾರಿಟಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ PKPS ವತಿಯಿಂದಲ್ಲಿ ಹುಕ್ಕೇರಿ ತಾಲೂಕು ಆಗೇದಿಲ್ಲ. ಈಗ ನಮ್ ಕಡೆ ಈಗ 56-59 ಬಂದವು, 92 ಪೈಕಿ ಮೆಜಾರಿಟಿ ಅವು ಸತೀಶ್ ಜಾರಕಿಹೊಳಿ ಕಡೆ ಅಲ್ಲ, ಇದು ನಮ್ ಕಡೆ ಬಂದವಿಲ್ಲ. ಮೆಜಾರಿಟಿ ಯಾರ್ದತ್ತು ಆದ್ರೆ ಇವತ್ತು ಅವ್ರ ಬೆಂಬಲಿಗರು ಒಂದು ಹೇಳಿಕೆ ಕೊಡ್ತಾರೆ ಏನ್ ಸರ, ಜನರ ಹಿತದೃಷ್ಟಿಯಿಂದ ರಮೇಶ್ ಕತ್ತಿ ಅವರಿಗೆ ನಾವು ಬಿಟ್ಟು ಕೊಟ್ಟಿದೀವಿ ಅನ್ನೋ ಮಾತನ್ನ ಇವತ್ತು ಅವ್ರ ಬೆಂಬಲಿಗರು ಕ್ಯಾಂಡಿಡೇಟ್ ಹಾಕಬಹುದ? ಜನರ ಹಿತದೃಷ್ಟಿಯಿಂದ ಕ್ಯಾಂಡಿಡೇಟ್ ಅಭ್ಯರ್ಥಿ ಹಾಕಬಹುದು. DC ಬೇಕಂದ್ರೆ ಮತ್ತೆ ಇದನ್ನ ಯಾಕೆ ಮಾಡಕ್ ಹೋಗಿದ್ರು ಸರ್? ಲಾಸ್ಟ್ ಮೂಮೆಂಟ್ ಒಳಗೆ ಇದು ಹುಕ್ಕೇರಿ ತಾಲೂಕು DCC ಚುನಾವಣೆ ಸರ್ ಏನೋ ಬಿನ್ ವಿರೋಧ ಆಗೋದೈತೆ ಅಂತ ಕೇಳಕ್ ಬರತ್ತಿ ಸರ್. ಅವಿರೋಧ ನನಗೆ ಈಗ ಸರ್ ಎಲೆಕ್ಟ್ರಿಕ್ ಸೊಸೈಟಿ ಇದು 15 ಅಭ್ಯರ್ಥಿ ಗೆಲುವು ಸಾಧಿಸೋದು ಏನು ಒಂದು ಜನರ ಅಭಿಪ್ರಾಯ ನಿಮಗೆ ಬಂದಿದೆ? ಈಗ 28ನೇ ತಾರೀಕು ಇವತ್ತು ಜನಾದ ಉತ್ತರ ಹುಕ್ಕೇರಿ ತಾಲೂಕಾ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಸದಸ್ಯರಿರಲ್ಲ ಸುಮಾರು 50,000-52,000 ಅದಾವ. ಜನ ಉತ್ತರ ಕೊಡ್ತಾರೆ. ಪ್ರಶ್ನೆ ಸರ್ KEB ಕ್ಯಾಂಡಿಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೆ ಸರ್? 2-3 ದಿವಸ ಒಳಗೆ ಫುಲ್ ಜೋರ ಐತ್ರಿ ಸರ್ ನಿಮ್ಮ ಬೆಂಬಲಿಗ ಹೆಚ್ಚ. ಸೋಮೋಟ ಅವರ ಮಾಡಿದಾಗ ನಮ್ಗೆ ಬ್ಯಾಡ ಅನ್ನಕ್ ಬರ್ತೈತಿ. ಈಗ ಪ್ರತಿಯೊಂದು ಊರಾಗ ಅವರ ಮೀಟಿಂಗ್ ಕಂಡ್ರೆ ಅವರ ಸಭೆಗಳು ಮಾಡಿ ಮಾಡಕತ್ತಾರ. ನಮಗೆ ಹೆಂಗ್ ಬ್ಯಾಡ ಅಂದ್ರೆ ನಿಮ್ ಯಾಕೆ ಭಕ್ತಿ ಇಟ್ಟು ಮಾಡತಾರ ಸರ್? ಈ ಹೊರಲು ಇಲ್ಲಿ ಬಂದು ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್? ಹೊರಗಿನ ಯಾರು ಮಾಡ್ತಾರೆ? ಹೊರಗಿನ ತಾಲೂಕಿನವ್ರು ಇಲ್ಲಿ ಯಾಕೆ ಕೊಡ್ತಾರೆ? ಇಲ್ಲಿ ಕೂಡ ಪ್ರಶ್ನೆ ಇದೆಯಲ್ಲ. ಮತ್ತೊಂದು ಸರ್, ಈಗ ಹುಕ್ಕೇರಿ ತಾಲೂಕ ಈಗ ನೀವು ಜಾತಿ ರಾಜಕಾರಣ ಮಾಡೋದಿರತ್ತ ಆರೋಪದ ಐತಿ. ನೀವು ರಾಜಕಾರಣದಾಗ ಜಾತಿ ಇಲ್ಲ ಇಲ್ಲ. ನಾವು ಇಷ್ಟೆಲ್ಲ ಇವತ್ತು ರಾಜಕಾರಣ ಮಾಡ್ಕೊಂಡು ಜಾತಿ ಅನ್ನೋದು ಗೊತ್ತಿಲ್ಲ. ಈಗ ಜಾತಿ ರಾಜಕಾರಣ ಯಾರು ಮಾಡಲ್ಲ. ಅಂದ್ರೆ ಜಾತಿ ರಾಜಕಾರಣ ಮಾಡಿದ್ರೆ ಯಾರು ಒಬ್ರು ಹೇಳಿದ್ರು. ಈಗ ಕನಗಲ ಸೈಡು, ಗಡ್ಡಿ ಸೈಡು, ಮರಾಠಿ ಹುಟ್ಟು ಅದು ನನಗೆ ಹಾಕಿ ಕಳಿಸ್ಕೊಡ್ತಿದ್ದೆ ಜಾತಿ ರಾಜಕಾರಣ ಮಾಡಿದಾಗ. ಪ್ರೀತಿ ವಿಶ್ವಾಸ ನಾವು ಯಾರ ಸಮಾಜ ಇರ್ಬೋದು, SC ST ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದುಳಿದ ವರ್ಗದವ್ರು, ಎಲ್ಲಾ ಸಮಾಜದವರು ತಗೊಂಡು ಹೋಗ್ಬೇಕಾದ ರಾಜಕಾರಣಿಗಳ ಕರ್ತವ್ಯ. ನಾವು ಪ್ರೀತಿ ವಿಶ್ವಾಸ ನೋಡ್ತೀವಿ ನಾವು ಕೂಡ. ನಿನ್ನೆ ಲಕ್ಷ್ಮಣ್ ಚಿಗಳೆ ಮತ್ತು ಶಶಿಕಾಂತ್ ನಾಯ್ಕ ಅವ್ರು ಹೇಳಿರ್ಲತ್ತ ಸರ್, ಇವ್ರದ್ದು ಒಂದು ಜಾತಿ ಕಟ್ಕೊಂಡ ಹೊಂಟಿದಾರತ್ತ ಸರ್. ಯಾವ ಜಾತಿ? ಇದು ಲಿಂಗಾಯತ ಜಾತಿ. ಶಶಿಕಾಂತ್ ನಾಯ್ಕ ಯಾವ ಜಾತಿ ಕೊಡುವ? ಲಿಂಗಾಯತರ ಅವ್ರಲ್ಲ. ಮತ್ತೆ ಅದನ್ನ ಮಾಡಬೇಡ ಅಂತಾರ ಸರ್ ಅವ್ರು. ಅದು ಅವ ಮಾಡಕತ್ತಾರ, ಮತ್ತೆ ಹೇಳಕತ್ತಾರ ಅವಳು ಮಾಡ್ತತಿ. ಲಿಂಗಾಯತ ರಿಟರ್ನ್ ಮಾಡಕ್ ಸಾಧ್ಯತಾರ? ಎಲ್ಲ ಜಾತಿ ಅವ್ರು ಬೇಕಪ್ಪ. ಸಮಾನವಾಗಿ ನೋಡ್ಕೊಂಡು ಹೋಗುವಂತ ಪದ್ಧತಿ, ಅದ್ರ ಬಗ್ಗೆ ಪ್ರಶ್ನೆ ಎಲ್ಲಾರು ಬೇಕು. ಎಲ್ಲರೂ ತುಂಬ ಅಲ್ಲಿ ಒಳಗೆ ಗಲಾಟೆ ಆದ್ರು. ಅಲ್ಲಿ PKPS ಸೊಸೈಟಿ ಬಿಟ್ಟ ರಿಟೈರ್ ಆದ್ರು ಬಂದವರು ನಮ್ದು ಯಾರೋ ಬ್ಯಾಂಕ್ ಇನ್ಸ್ಪೆಕ್ಟರ್ BI ಬಂದಿದ್ರಲ್ಲ ಅವರು. ಇದು ಗಲಾಟೆ ಭಾಳ ಐತಿ, ಈಗ ಬ್ಯಾನ್ ತಗೊಂಡು ಅವ್ರ ಮುಂದೆ ಹಾಕಿದವರು, ಅವರ ಡೇಟ್ ಇಟ್ಟರು, ಅವರ ಮಾಡಿ